ನಮ್ಮ ಪ್ರವಾಸ 10 ದಿನ ಇತ್ತು, 3 ನಗರಕ್ಕಿತ್ತು, 2 ಕಾನ್ಫರೆನ್ಸ್ ಆಗಿದೆ, 3 ರಿಸೆಪ್ಷನ್ಸು, 2 ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಈಗ ವಿಸಿಟು, ಮತ್ತು 120ಕ್ಕಿಂತ ಹೆಚ್ಚು ಮೀಟಿಂಗ್ ಆಗಿದೆ. ಅದಕ್ಕೆ ಬೇಕಾಗಿರುವಂಥ ಫಾಲೋ ಅಪ್ ಇರ್ಬೋದು, ಅಥವಾ ಅವರಲ್ಲಿ ಏನಾದರೂ ಪ್ರಶ್ನೆಗಳಿರ್ಬೋದು, ಅದನ್ನು ನಾವು ವರ್ಕಿಂಗ್ ಗ್ರೂಪ್ಸ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾವು ಯಾವಾಗಲೂ ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ನಾವು ಬಂದ ಮೇಲಿಂದ. ಸೊ ಯಾರು ಕಂಪನಿ ಇರ್ತಾರೆ ಅವ್ರ ಕಡೆಯಿಂದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು, ಮತ್ತು ನಮ್ಮ ಇಲಾಖೆಯಿಂದನೂ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇರ್ತದೆ. ಯಾಕಂದರೆ ಸಾಕಷ್ಟು ಅವರಲ್ಲಿ ಪ್ರಶ್ನೆಗಳಿರ್ತದೆ, ಸಬ್ಸಿಡಿ ಎಷ್ಟು, ಇನ್ಸೆಂಟಿವ್ ಎಷ್ಟು, ಲ್ಯಾಂಡ್ ಎಲ್ಲಿ ಕೊಡ್ತೀರಾ, ಬೇರೆ ರಾಜ್ಯಗಳ ಬಂಡವಾಳ ಹಾಕಬೇಕಾದ್ರೆ ಹೀಗೆ ಕೊಡ್ತಾ ಇದ್ದಾರೆ, ನೀವೇನು ಮಾಡ್ತೀರಾ ಅಂತೆಲ್ಲ. ಸೊ ಅದಕ್ಕೆ ಒಂದು ವರ್ಕಿಂಗ್ ಗ್ರೂಪ್ಸ್ಗಳನ್ನು ಕೂಡ ನಾವು ಮಾಡಿ ಇದನ್ನು 6 ತಿಂಗಳ ಒಳಗಡೆ ಕಾರ್ಯಗತ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಆದರೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಏನಪ್ಪ ಅಂದರೆ, ಶರತ್ ಅವ್ರು ಹೇಳ್ದಂಗೆ ಅವರ ಒಂದು ಪ್ರಯತ್ನದಿಂದ ಅಲ್ಲಿ ಹೋಗಿ ಸ್ಯಾನ್ ಫ್ರಾನ್ಸಿಸ್ಕೋ ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಇದೆ. ಇದು ಡೆಲಾಯ್ಟ್ ಅವರು ಮತ್ತು ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು ಜಂಟಿಯಾಗಿ ಮಾಡ್ತಾರೆ. ಇದ್ರ ವಿಶೇಷ ಏನಪ್ಪ ಅಂದರೆ, ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿರ್ಬೋದು ಅಥವಾ ಆ ವ್ಯಾಪ್ತಿನಲ್ಲಿ ಬರುವಂಥ ಕಂಪನಿಗಳು ಯಾರಿದ್ದಾರೆ ಅವರ ಒಂದು ಗುಂಪು ಮಾಡಿ, ಅವರ ಒಂದು ಸಹಕಾರದಿಂದ, ಸಹಭಾಗಿತ್ವದಿಂದ ಆ ನಗರಕ್ಕೆ ಏನು ಸಮಸ್ಯೆಗಳು ಎದುರಿಸ್ತಾ ಇದ್ದಾವೆ ಅದಕ್ಕೆ ಈ ಕಂಪನಿಗಳು ನವೋದ್ಯಮಗಳ ಮುಖಾಂತರ ಇರ್ಬೋದು ಅಥವಾ ಅವರ ಅನುಭವದಿಂದ ಇರ್ಬೋದು, ನಗರಕ್ಕೆ, ಸರ್ಕಾರಕ್ಕೆ ಸಲಹೆ ಮತ್ತು ಪರಿಹಾರ ಕೊಡುವಂಥ ಒಂದು ಯೋಜನೆ ಅದು ಮೊಬಿಲಿಟಿನಲ್ಲಿರ್ಬೋದು, ಪೋರ್ಟಬಿಲಿಟಿ ಆಫ್ ವಾಟರಲ್ಲಿರ್ಬೋದು, ಏರ್ ಕ್ವಾಲಿಟಿ ಇರ್ಬೋದು. ಬೇಸಿಕಲಿ ಒಂದು ನಗರ ಭವಿಷ್ಯದಲ್ಲಿ ಹೇಗಿರಬೇಕು, ಸಸ್ಟೈನೇಬಲ್ ಹೇಗಿರಬೇಕು, ಹಸಿರು ಹೇಗಿರಬೇಕು ಅಂದ್ಬಿಟ್ಟು ಆ ಯೋಜನೆ ಇವತ್ತು ಏನು ಸ್ಯಾನ್ ಫ್ರಾನ್ಸಿಸ್ಕೋ ಅಂದ್ಬಿಟ್ಟು ಡೆಲಾಯ್ಟರ್ ಅಲ್ಲಿ ಮಾಡಿದ್ದಾರೆ, ಅದನ್ನೇ ಇವತ್ತು ನಾವು ಇಡೀ ವಿಶ್ವದಲ್ಲಿ ಅಲ್ಲಿ ಮೊದಲನೇದು. ಅದಾದಮೇಲೆ 2ನೇ ನಗರ ಅವರು ಆಯ್ಕೆ ಮಾಡ್ಕೊಂಡಿರೋದು ಬೆಂಗಳೂರು. ಬೆಂಗಳೂರು ಅಂದ್ಬಿಟ್ಟು ಒಂದು ವಿಶೇಷವಾದಂಥ ಯೋಜನೆ ನಮ್ಮಲ್ಲಿ ಮಾಡ್ತಾ ಇದ್ದಾರೆ, ವಿಶ್ವದಲ್ಲಿ 2ನೇ ನಗರ ಇದು. ಆಮೇಲೆ ನಿನ್ನೆ ನಾನೇ ಹೋಗಿ ಒಂದು ಒಂದು ವರ್ಕಿಂಗ್ ಗ್ರೂಪನ್ನು ಕ್ರಿಯೇಟ್ ಮಾಡಿ ಏನೇನು ಐಡಿಯಾಗಳನ್ನು ನಾವು ಅಥವಾ ಯಾವ್ಯಾವ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು ಅಂದ್ಬಿಟ್ಟು ಅವರು ಒಂದು ವರ್ಕಿಂಗ್ ಗ್ರೂಪ್ ಮಾಡ್ಕೊಂಡು ನಿನ್ನೆ ಒಂದು ಕಾರ್ಯಕ್ರಮ ಕೂಡ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಾನೇ ನಿನ್ನೆ ಹೋಗಿ ಉದ್ಘಾಟನೆ ಮಾಡಿ ಬಂದಿದ್ದೇನೆ. ಸೊ ಇಲ್ಲಿ ಇರುವಂಥ ಕಂಪನಿಗಳು, ಬೆಂಗಳೂರಿನಲ್ಲಿರುವಂಥ ಹಲವಾರು ಕಂಪನಿಗಳು ಅವರ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ಏನು ಸಮಸ್ಯೆಗಳೇನಿದೆ, ಇಂಪಾರ್ಟೆಂಟಾಗಿ ನಾವು ಏನು ಸಾಲ್ವ್ ಮಾಡಬೇಕು ಅದ್ರ ಬಗ್ಗೆ ಒಂದು ಪಟ್ಟಿಯನ್ನು ಮಾಡಿ ಅದಕ್ಕೆ ಪರಿಹಾರನ ಹುಡುಕುವಂಥ ಕೆಲಸ ನಿನ್ನೆ ಪ್ರಾರಂಭ ಆಗಿದೆ. ಸೊ ಇದನ್ನು ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸನ್ನು ಗುರುತಿಸೋಕ್ಕೆ ನಿನ್ನೆ ನಾವು ಒಂದು ಟ್ರೈನಿಂಗ್ ಸೆಷನನ್ನು ಮಾಡಿದ್ದೇವೆ. ಸೊ ಅದಾದಮೇಲೆ ಎಲ್ಲ ಕಂಪನಿಗಳು ಯಾರ್ಯಾರಿದೆ, ಆಲ್ಮೋಸ್ಟ್ ನಿನ್ನೆ ಒಂದು 45ಕ್ಕಿಂತ ಹೆಚ್ಚು ಕಂಪನಿಗಳು ಪಾಲ್ಗೊಂಡಿದ್ರಲ್ಲಿ. ಸೊ ಅದು ಎಲ್ಲ ನಮ್ಮ ಲೋಕಲ್ ಕಂಪನೀಸ್ ಇರ್ಬೋದು, ಅಥವಾ MNCs ಇರ್ಬೋದು, ಅಥವಾ GCCಗಳಿರ್ಬೋದು, ಮತ್ತು ಥಿಂಕ್ ಟ್ಯಾಂಕ್ಸ್ ಇರ್ಬೋದು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಎಲ್ಲರೂ ಸೇರಿಕೊಂಡು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸನ್ನು ಮಾಡ್ತಾರೆ. ಸೊ ಅದಾದಮೇಲೆ ಏನು ಪಾಸಿಬಲ್ ಸೊಲ್ಯೂಷನ್ಸ್ ಇದೆ ಅಂದ್ಬಿಟ್ಟು ಕೂಡ ಅದು ಅಲ್ಲಿ ನವೋದ್ಯಮಗಳಿಗಿರ್ಬೋದು, ಕಾರ್ಪೊರೇಷನ್ಸಲ್ಲಿರ್ಬೋದು, ಇನ್ಕ್ಯುಬೇಷನ್ ಸೆಂಟರ್ಸ್ನಲ್ಲಿರ್ಬೋದು, ಅಲ್ಲಿ ಅವರು ಒಂದು ಚಾಲೆಂಜ್ ರೂಪದಲ್ಲಿ, ಗ್ರ್ಯಾಂಡ್ ಚಾಲೆಂಜ್ ರೂಪದಲ್ಲಿ ಅಲ್ಲಿ ಕೊಟ್ಟು ಅದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ಆ ಪರಿಹಾರ ಏನಾದರೂ ಸೂಕ್ತ ಅನ್ನಿಸಿದ್ರೆ ನಾವು ನಮ್ಮ ಸರ್ಕಾರದ ವತಿಯಿಂದ ಅವರಿಗೆ ಒಂದು ಪೈಲಟ್ ಬೇಸಿಸ್ನಲ್ಲಿ ನಾವು ಅವರಿಗೆ ಅವಕಾಶ ಕೊಡ್ತೀವಿ. ಆ ಪೈಲಟ್ ಸಕ್ಸಸ್ ಆದರೆ ಅದನ್ನು ನಾವು ಸ್ಕೇಲ್ ಮಾಡ್ತೀವಿ. ಸೊ ಬೇಸಿಕಲಿ ಹೌ ಟು ಮೇಕ್ ಬೆಂಗಳೂರು ಅ ಮೋರ್ ಸಸ್ಟೈನೇಬಲ್ ಸಿಟಿ ಫಾರ್ ದ ಫ್ಯೂಚರ್, ಮೋರ್ ಲಿವೇಬಲ್ ಸಿಟಿ ಫಾರ್ ದ ಫ್ಯೂಚರ್ ಅಂದ್ಬಿಟ್ಟು ಅದು ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ ನಿನ್ನೆ ನಾವು ಒಂದು ಟ್ರೈನಿಂಗ್ ಸೆಷನ್ನಿಗೆ ನಾವೇ ಚಾಲನೆ ಕೊಟ್ಟಿದ್ವಿ. ಅದನ್ನು ಕೂಡ ಫಾಲೋ ಅಪ್ ಮಾಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಾಗರಿಕರು, ನಿಮ್ಮ ಥಿಂಕ್ ಟ್ಯಾಂಕ್ಸ್ಗಳಿರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಮತ್ತು ನಮ್ಮ ಕಾರ್ಪೊರೇಟ್ಸ್ ಇರ್ಬೋದು, ಮತ್ತು ಸರ್ಕಾರ ಇರ್ಬೋದು, ಎಲ್ಲರೂ ಸೇರಿ ಬೆಂಗಳೂರಿಗೆ ನಾವು ಯಾವ ರೀತಿ
ಒಂದು ಉತ್ತಮವಾದಂಥ ವೈಜ್ಞಾನಿಕವಾದಂಥ ನಾವು ಪರಿಹಾರವನ್ನು ನಾವು ಲಾಂಗ್ ಟರ್ಮ್ ಬೇಸಿಸ್ ಕೊಡ್ಬೋದು ಅಂದ್ಬಿಟ್ಟು ನಾವು ಈ ಯೋಜನೆ ಮುಖಾಂತರವನ್ನು ನಾವು ನೋಡ್ತೀವಿ. ಮುಂಬರುವ ಒಂದೆರಡು ತಿಂಗಳಲ್ಲಿ ಅದನ್ನು ಕೂಡ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ವತಿಯಿಂದ ಹಾಗೂ ಅವರ ಸಹಭಾಗಿತ್ವದಿಂದ ನಾವು ಲಾಂಚ್ ಮಾಡ್ತೀವಿ. ನೋಡಿ, ನಿನ್ನೆ ಅದನ್ನು ಚರ್ಚೆ ಆಗಿದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಚರ್ಚೆ ಆಗಿದೆ, ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಚರ್ಚೆ ಆಗಿದೆ, ಮೊಬಿಲಿಟಿ ಚರ್ಚೆ ಆಗಿದೆ, ಮತ್ತು ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಒಂದೇ ಕಾರ್ಡ್ ಅಡಿನಲ್ಲಿ ನಾವು ಮಾಡ್ಬೋದಂತ ಚರ್ಚೆ ಆಗಿದೆ, ಏರ್ ಕ್ವಾಲಿಟಿ ಬಗ್ಗೆ ಚರ್ಚೆ ಆಗಿದೆ, ನಮ್ಮ ಗ್ರೀನ್ ಕವರನ್ನು ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಚರ್ಚೆ ಆಗಿದೆ, ಕನೆಕ್ಟಿವಿಟಿ ಬಗ್ಗೆ ಚರ್ಚೆ ಆಗಿದೆ, ಬೆಟರ್ ಕನ್ಸ್ಟ್ರಕ್ಷನ್ ಮೆಥಡ್ಸ್ ಬಗ್ಗೆ ಚರ್ಚೆ ಆಗಿದೆ. ಸೊ ಹಲವಾರು, ನಿನ್ನೆ ಒಂದು ಏನಿಲ್ಲ ಅಂದರೆ ಒಂದು 100-120 ಐಡಿಯಾ ಚರ್ಚೆ ಆಗಿದೆ. ಆದರೆ ಅದನ್ನು ನಾವು 10-15 ಭಾಳ ಪ್ರಮುಖವಾದಂಥ ಐಡಿಯಾಗಳು ಯಾವುದಿದೆ ಅದನ್ನು ನಾವು ತೊಗೊಂಡು ಅದಕ್ಕೆ ಪರಿಹಾರ ಹುಡುಕುವಂಥ ಕೆಲಸವನ್ನು ನಾವು ಮಾಡ್ತೀವಿ.